ಮಾರ್ನಿಂಗ್ ಅಂತ ಹೇಳ್ತಾ ಸೊ ಇವತ್ತು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹೇಳಲ್ಲ, ನನ್ನ ಜೊತೆಗೆ ಬನ್ನಿ. ಹೇಳ್ಬಿಟ್ರೆ ಇದು ಕ್ಯೂರಿಯಾಸಿಟಿ ಕಡಿಮೆ ಆಗೋಗ್ಬಿಡುತ್ತೆ ಅದಕ್ಕೆ. ಸೊ ನಾವು ಬೆಳಗ್ಗೆ 5:45 ಅನ್ನೋಗೆ ಹೊರಟ್ವಿ. ಸೊ ಆದರೂ ಹೋಗ್ತಾ ಸಖತ್ತು ಕೆಟ್ಟ ಬಿಸಿಲಿತ್ತು ನೋಡ್ರಿ. ಸೊ ನನಗೆ ಆ ಬಿಸಿಲು ಏರ್ತಾ ನನಗೆ ಟಯರ್ಡ್ ಅನಿಸ್ತಿತ್ತು, ಮತ್ತು ಸುಸ್ತು ಬೇರೆ ಆಗ್ತಿತ್ತು, ಹಸಿವು ಬೇರೆ ಆಗ್ತಾಯಿತ್ತು. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು, ಅದು ಬೆಳಗ್ಗೆ ಬ್ರಷ್ ಬೇರೆ ಮಾಡಿರ್ತೀವಲ್ಲ, ಸೊ ಏನೂ ಕೊಟ್ಟಿರಲ್ಲ. ಸೊ ಹಾಗಾಗಿ ಹಂಗೆ ಇಷ್ಟೊಂದು ಸ್ಟ್ರಾಂಗ. ಸೊ ಕಡೆ ಹಂಗೂ ಮಾಲ್ಗುಡಿ ಕೆಫೆ ಅಂತ ಒಂದು ಸಿಕ್ತು. ಸೊ ಅಲ್ಲಿ ಕಾಫಿ ಕುಟ್ಕೊಂಡು ಹೊರಟ್ವಿ. ಸೊ ಕಾಫಿ ಕುಡಿತಾ ಅಲ್ಲಿ ಸ್ವಲ್ಪ ಡೀಪ್ ಡಿಸ್ಕಷನ್ ನಡೀತಾ ಇತ್ತು ಈ ದೊಡ್ಡವ್ರ ಮಧ್ಯೆ. ಸೊ ನನಗೆ ಕೇಳಿ ಒಂದು ಕಡೆ ನಗು ಬೇರೆ ಬರ್ತಾಯಿತ್ತು. ಸೊ ಹಂಗೂ ಕಂಟ್ರೋಲ್ ಮಾಡಿಕೊಂಡೆ. ಸೊ ನಮ್ಮನೆಯವರು ಚೆನ್ನಾಗಿ ಫ್ರೆಶಪ್ ಆಗಿದ್ರು, ಅವರಿಗೆ ನಿದ್ದೆ ಬರಬಾರ್ದು ಅಂತ ಅಂದ್ಬಿಟ್ಟು ಅವರು ಟೀ ತೊಗೊಂಡ್ರು. ಸೊ ಮಧ್ಯೆ ನಾಯಿ ಬೇರೆ ಬಂತು ಫ್ರೆಂಡ್ಸ್, ಏನು ಮಾಡೋಕ್ಕಾಗತ್ತೆ. ಸೊ ನನಗೆ ಕಾಫಿ ಕುಡ್ದಾದ್ಮೇಲೆ ಲೈಟಾಗಿ ಏನಾದರೂ ಕ್ರಿಸ್ಪಿಯಾಗಿ ತಿನ್ನೋಣ ಅಂತ ಅನಿಸುತ್ತೆ. ಸೊ ನಾನು ಹಾಗಾಗಿ ಯಾವಾಗಲೂ ಲೇಸ್ ಅಂತ ತೊಗೊತೀನಿ. ಲೇಸು ಮತ್ತು ಕಾಫಿ ನನಗೆ ಎಲ್ಲಾದರೂ ಹೋಗುವಾಗ ಅದು ಅವೆರಡು ಬೇಕೇ ಬೇಕು. ಸೊ ಹಂಗೆ ತಿನ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಕಡೆ ಅದೇನೋ ರೋಡ್ ಏನೋ ಸರಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಬಟ್ ನಮಗೆ ಎಲ್ಲೂ ರೂಟೇ ಸಿಗ್ತಾ ಇರಲಿಲ್ಲ, ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ನಮ್ಮನೆಯವ್ರಿಗೆ ಚಿಪ್ಸು ಗಿಪ್ಸು ಅದೆಲ್ಲ ಇಷ್ಟ ಆಗಲ್ಲ, ಅವರಿಗೆ ಹಸುವಾಗೋಗ್ಬಿಟ್ಟಿತ್ತು. ಸೊ ನಾವು ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ಗೆ ಬಂದ್ವಿ. ತಿಂಡಿ ಇಲ್ಲಿ ಸಖತ್ ರಶ್ಶು ಆಗ್ತಾಯಿಲ್ಲ, ಹಾಗಾಗಿ ಮುಂದೆ ಎಲ್ಲಾದ್ರೂ ನೋಡೋಣ. ಯಾವುದೋ ಬಂದಿದ್ದೀವಿ, ನೋಡೋಣ. ಹೋಟೆಲ್ ಬರುವಂತೆ ನೋಡೋಣ, ಇಲ್ಲಾದರೂ ರಶ್ ಕಡಿಮೆ ಆಯಿತಾ ಏನು ಎತ್ತ ಅಂತ. ಬಿಡದಿ ತಟ್ಟೆ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದ್ದಾರೆ. ಬಿಸಿ ಬಿಸಿ ಇಡ್ಲಿಗೆ ಬೆಣ್ಣೆ ವಡೆ ಸಾದು ಟೇಸ್ಟ್ ಮಾಡೋಣ. ತಿಂಡಿ ಸ್ವಲ್ಪ ಫುಲ್ಲಾಗಿ ಹೋಗಿದೆ. ಇವಾಗ ಇದು ಕರೆಕ್ಟ್ ಇದರಲ್ಲಿರೋದು ನೋಡಿ. ಬಸ್ಸು ಈಗ ಹೋಗ್ತಾ ಇದೆ, ಅದನ್ನ ಬರ್ಕೊಂಡ್ಬಿಟ್ಟೈತೆ. ನನಗೆ ಕೆಳಗಡೆ ಟ್ರಾಫಿಕ್ ಕಟ್ಟಾಗೈತಾ ಅಥವಾ ಏನು ಒಂಚೂರು ಬಸ್ಸು ದವ ನೋಡ್ರಿ. ಈ ಗೌರ್ಮೆಂಟು KSRTC ಬಸ್ ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸಿ ಆಗಿದೆ ಅಂತ ನೋಡಿ. ಆ ಬಸ್ಸು ಎಷ್ಟು ಕ್ರಾಸಲ್ಲಿ ಹೋಗ್ತಾ ಇದೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಫುಲ್ಲು ಭಯನೇ ಆಗೋಗ್ಬಿಟ್ಟಿತ್ತು. ನಾವು ಹೊರಗಡೆ ಇದ್ರೂ ಅಷ್ಟೇ, ಬಟ್ ಒಳಗಡೆ ಜನ ಇರ್ತಾರಲ್ವಾ, ಇವೆಲ್ಲ ಇಷ್ಟೊಂದು ನೆಗ್ಲಿಜೆನ್ಸಿನ ಯಾವ ಗೌರ್ಮೆಂಟು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಬಸ್ ಪಕ್ಕ ಹೋಗೋಕ್ಕೂ ಭಯ ಆಗ್ತಿತ್ತು ನನಗೆ. ಹಂಗೂ ಹೆಂಗೋ ವೀಡಿಯೋ ಮಾಡಿಕೊಂಡೆ. ಏನು ಮಾಡೋಕ್ಕಾಗಲ್ಲ, ನಾವು ನೀವು ಏನಂದು ಪ್ರಯೋಜನ ಇಲ್ಲ. ಎನಿ ಒನ್ ಗೆಸ್ ನೋಡೋಣ, ಹೇಳ್ತೀರಾ ಯಾವ ಪ್ಲೇಸ್ ಇದು ಅಂತ? ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇವಾಗ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಏನು ಬಿಸಿಲು ಅಂತ ಅಂದರೆ ನಮಗೆ ನೋಡಿ ಏನಿದೆ ಇಲ್ಲಿ. ನಾನು ಹಿಂದೆ ಏನು ಮಾಡೋದು ಇವಾಗ, ತಲೆ ಕೆಟ್ಟೋಯ್ತು. ಬರೋದು ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇವತ್ತು ನಾವು ಪ್ರೇರಣಾ
ಆಟೋಮೊಬೈಲ್ ಮ್ಯೂಸಿಯಂಗೆ ಬಂದಿರೋದು. ಸೊ ಇದು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಯಿಂದ ಡೆವಲಪ್ ಆಗಿರೋ ಒಂದು ಯುನಿಕ್ ಆಟೋಮೊಬೈಲ್ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಸೊ ನಾನು ಅಲ್ಲಿ ಸ್ವಲ್ಪ ಒಂದೆರಡು ಮೂರು ಸೆಲ್ಫೀಸ್ ತಗೊಂಡು ಸೊ ಒಳಗಡೆ ಹೊರಟ್ವಿ, ಏನಿದೆ ನೋಡೋಣ ಅಂತ. ಹೊರಗಡೆ ಅಷ್ಟು ಬಿಸಿಲಿದ್ರು ಒಳಗಡೆ ಬಂದು ಏನೋ ಒಂಥರ ನನಗೆ ಯಾವುದೋ ಒಂದು ಫ್ರಿಜ್ ಒಳಗೆ ಬಂದಿದ್ದೇನೇನೋ ಅನ್ನೋಗೆ ಫೀಲ್ ಆಗ್ತಾಯಿತ್ತು. ಅಂದರೆ ಒಳಗಡೆ ಬಂದರೆ ಸ್ವಲ್ಪ ಕೂಲ್ ಇದೆ. ಸೊ ನೆಕ್ಸ್ಟು ನಮ್ಮ ಟಿಕೆಟ್ ತಗೊಳ್ಳೋಕೆ ಹೋದರು. ಸಮ್ಮರ್ ವೆಕೇಷನ್ಸ್ ಅಂತ ಕೇಳ್ಬೇಕಾ, ಜನ ಎನಿ ಟೈಮ್ ಇರ್ತಾರೆ. ಸೊ ಜನಗಳಿಗೇನು ನಮ್ಮ ಕರ್ನಾಟಕದಲ್ಲಿ ಬರ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇದು ಟಿಕೆಟ್ ಕೌಂಟರು. ಸೊ ನನಗೆ ಯಾಕೋ ತುಂಬ ಬೇರಿಕೆ ಆಗ್ತಾಯಿತ್ತು. ನಾನು ವಾಟ್ರ್ ಬಾಟ್ಲು ಇಟ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ನೀರೆಲ್ಲಾದರೂ ಕುಡಿಯೋಕ್ಕಿದೆಯಾ ಅಂತ ನೋಡೋಣ ಬನ್ನಿ. ಸೊ ಒಳಗಡೆ ಅಂತೂ ನನಗಂತೂ ನೀರು ಸಿಕ್ತು. ಒಂದೆರಡು ಗ್ಲಾಸು ಭರ್ಜರಿಯಾಗಿ ಇರ್ತದೆ. ನಮ್ಮನೆಯವ್ರು ಎಲ್ಲೋದ್ರು, ಎಲ್ಲ ಒಂದೇ ಥರ ಬಟ್ಟೆ ಹಾಕ್ಕೊಂಡು ನನಗೆ ನಮ್ಮನೆಯವ್ರು ಎಲ್ಲಿದ್ದಾರೆ ಅಂತಲೂ ಮರ್ತೋಗ್ಬಿಡ್ತು. ಸೊ ಇದು ನೋಡಿ, ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡ್ತಾ ಇದ್ದಂತಹ ಒಂದು ಕಾರು. ಸೊ ಟಿಕೆಟು ತೊಗೊಂಡ್ವಿ, ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಂಡಿಯಾ ಆಟೋ ಹಿಸ್ಟ್ರಿ, ಓಲ್ಡ್ ವಿಂಟೇಜ್ ಕಾರ್ಸು, ಕ್ಲಾಸಿಕ್ ಬೈಕ್ಸು, ಈವನ್ ಟ್ರೆಡಿಷ್ನಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಈ ಮ್ಯೂಸಿಯಂನ ಬಿಗ್ಗೆಸ್ಟ್ ಹೈಲೈಟ್ ಅಂತ ಅಂದರೆ ಔಟ್ಸೈಡ್ ಇದೆ ಅಲ್ಲ, ನೀವು ನೋಡಿದ್ರಲ್ಲ ಜಾಯಿಂಟ್ ಟೈರು ಸ್ಟ್ರಕ್ಚರು, ಅದು ತುಂಬ ಯೂನಿಕ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ನಾವು ಇನ್ನೆಲ್ಲೂ ನೋಡಿರ್ಲಿಕ್ಕಿಲ್ಲ ಆ ಥರ ಒಂದು ಆರ್ಕಿಟೆಕ್ಚರ್ನ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ ಯಾವ್ಯಾವ ಥರ ಕಾರ್ಸ್ ಇದೆ. ಇನ್ಸೈಡ್ ಬಂದರೆ ನಾವು ನೋಡಿದ್ದು ಓಲ್ಡ್ ಸ್ಟೈಲು ಬುಲಕ್ ಕಾರ್ಸು, ಅರ್ಲಿ ಸ್ಟೇಜ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸು, ಅದಾದಮೇಲೆ ಕ್ಲಾಸಿಕ್ ಬೈಕ್ಸ್ ಕೂಡ ಇದೆ, ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಮಾಡೆಲ್ಸು, ಆ್ಯಂಡ್ ಐಕಾನಿಕ್ ಕಾರ್ಸ್ ಲೈಕ್ ಹಿಂದೂಸ್ತಾನ್ ಅಂಬಾಸಿಡರ್. ಈ ಪ್ಲೇಸು ಕಂಪ್ಲೀಟ್ ಹಿಸ್ಟ್ರಿ ಪ್ಲಸ್ ಇನ್ನೋವೇಷನ್ ಮಿಕ್ಸ್ ಇದೆ ಕಣ್ರಿ. ಕಾರ್ ಲವರ್ಸ್ಗೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಫ್ ಯು ಆರ್ ವಿಸಿಟಿಂಗ್ ಮೈಸೂರ್, ಡೋಂಟ್ ಮಿಸ್ ದಿಸ್ ಪ್ಲೇಸ್ ಗೈಸ್. ಡೆಫಿನೆಟ್ಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ನೀವು ಸಮ್ಮರ್ ವೆಕೇಷನ್ಸು, ದಸರಾ, ಸೊ ಮಕ್ಕಳಿಗೆ ಅಂತೂ ತೋರಿಸ್ಲೇಬೇಕಾಗಿರುವಂಥ ಒಂದು ಮ್ಯೂಸಿಯಂ ಇದು. ಆ್ಯಂಡ್ ಮತ್ತು ಕಾರ್ ಲವರ್ಸು, ಬೈಕ್ ಲವರ್ಸು, ಸೊ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಸೊ ಆಮೇಲೆ ನಮ್ಮ ಓಲ್ಡ್ ಆ್ಯಕ್ಟರ್ಸು, ಸೊ ಅವ್ರು ಯಾವ ಥರ ವೆಹಿಕಲ್ಸು, ಕೆಲವರೆಲ್ಲ ಇಲ್ಲಿ ಮ್ಯೂಸಿಯಮ್ಗೂ ಕೊಟ್ಟಿದ್ದಾರೆ ವೆಹಿಕಲ್ಸ್ನ. ಸೊ ನೀವು ನೋಡ್ತಾ ಹೋಗ್ಬೋದು. ವೆಹಿಕಲ್ಸ್ದೆಲ್ಲ ಒಂದು ಮ್ಯೂಸಿಯಂ ಆದರೆ ಇದರೊಳಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ ಬನ್ರಿ. फिर बदल बरसणगे
ಕಾಲದಲ್ಲಿ ಯಾವ್ಯಾವ ಥರ ಬಂಡಿಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಬಂಡಿಯಿಂದ ನಮ್ಮ ಆಧುನಿಕ ಯುಗದಲ್ಲಿ ಸೊ ನಾವು ವೆಹಿಕಲ್ಸು, ಸೊ ಅದರ ವೀಲ್ಸ್ನ ನಾವು ನೋಡ್ತಾ ಹೋಗ್ಬೋದಿಲ್ಲಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪಕ್ಕದಲ್ಲಿ ಯಾವ್ಯಾವ ಥರ ವೆಹಿಕಲ್ ಬಂದಿದೆ ಅಂತ. ಸೊ ನಮ್ಮ ಹಿಸ್ಟ್ರಿಕಲ್ ಕೆಲವೊಂದು ಅದೇ ಈ ಥರ ಎಲ್ಲ ಗೊತ್ತಾಗಬೇಕು ಅಂತ ಅಂದರೆ ನಾವು ನಮ್ಮ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ನಾವು ಇದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ಲೇಬೇಕಾಗತ್ತೆ. ಸೊ ಇದು ಒಂದು ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಕ್ಕಳಿಗೆ ಕರ್ಕೊಂಡೋಗಿ ದಯವಿಟ್ಟು ತೋರಿಸಿ. ಸೊ ಇವಾಗ ನೋಡಿ ಎಲ್ಲದಕ್ಕೂ ಎಲ್ಲ ಥರ ವೆಹಿಕಲ್ಸು ಬಂದಿದೆ. ಸೊ ಆವಾಗ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಸೊ ಈ ಥರದ್ರಲ್ಲಿ ಆಗಲ್ಲ. ಸೊ ಆದರೂ ಆವಾಗ ಎಷ್ಟು ಇದರಲ್ಲಿ ಹೋಗ್ತಾಯಿದ್ರು. ಇವಾಗಿನ ಸಿಸ್ಟಮ್ ಆವಾಗಲೇ ಇದ್ದಿದ್ರೆ ಇವಾಗ ಹಿಂಗೆ ಇರ್ತಾ ಇರಲಿಲ್ಲ. ಎಲ್ಲ ಹಳೆ ಸಿಸ್ಟಮ್ ಇದಕ್ಕೆ ಬರ್ತಾಯಿತ್ತು ಅನಿಸುತ್ತೆ. ಸೊ ಆವಾಗಿಂದ ಇವಾಗಿನ ಜನ್ರೇಷನ್ ಹೇಗೆ. ಸೊ ನೋಡಿ ಎಲ್ಲ ಥರ ವೆಹಿಕಲ್ಸ್ನ ನಾವಿಲ್ಲಿ ನೋಡ್ಬೋದು. ಮೇನ್ಲಿ ಕಾರ್ಸ್, ನಾನು ಈ ಥರನೂ ಇಷ್ಟು ಟೈಪ್ಸ್ ಆಫ್ ಕಾರ್ಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು ನನಗೆ. ಯಾವ ಥರ ಕಾರ್ ಬೇಕು ನಿಮಗೆ ಆ್ಯಂಡ್ ಯಾವ ಥರ ಟೂ ವೀಲರ್ಸ್ ಬೇಕು ಎಲ್ಲ ಥರ. ಸೊ ಈ ಕಾರ್ ಕ್ರೇಜು, ಬೈಕ್ ಕ್ರೇಜು ಇರೋರು ವಿಸಿಟ್ ಮಾಡಲೇಬೇಕು. ಸೊ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡ್ಬಂದಿರಲಿಲ್ಲ. ಇಷ್ಟು ಬಂದಾಗ ಕರ್ಕೊಂಡು ಬರಲೇಬೇಕು, ಅವನಿಗೆ ತೋರಿಸ್ಲೇಬೇಕು. ಅವನಿಗೆ ತುಂಬ ಇಷ್ಟ ಆಗುತ್ತೆ ವೆಹಿಕಲ್ಸ್ದೆಲ್ಲ. ಸ್ವಲ್ಪ ಹುಚ್ಚ ಅವನಿಗೆ. ಈ 4 ವೀಲರಲ್ಲಿ ಸ್ವಲ್ಪ ಚೇಂಜು, ಬದಲಾವಣೆಗಳು ಅಜಗಜಾಂತರವಾಗಿ ಆಗಿರ್ಬೋದು. ಬಟ್ 2 ವೀಲರ್ಸ್ ಅಂತೂ ಹುಡುಗರಾಗಲಿ ಹುಡುಗಿರಾಗಲಿ ಸೊ ಹಳೇ ಸ್ಟೈಲ್ಸೇ ಇಷ್ಟ ಆಗುತ್ತೆ ಎಲ್ರಿಗೂ ಆಲ್ಮೋಸ್ಟ್.
ನೋಡ್ರಿ, ಟೂ ವೀಲರ್ಗಳು ನೋಡ್ರಿ. ಈ ರಾಜ್ಕುಮಾರ್ ಅವರ ಸಾಂಗ್ಸ್ಗಳೇ ನೆನಪಾಗತ್ತೆ ಆ ವೆಹಿಕಲ್ಸ್ನ, ಹಳೆ ಕಾರ್ಸ್ಗಳನ್ನ ನೋಡಿದ್ರೆ. ಸೊ ಈ ವೆಹಿಕಲ್ಸು ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಆವಾಗ ಆರ್ಮಿಗೆ ಯೂಸ್ ಮಾಡ್ತಿದ್ದಂತಹ ಕೆಲವು ವೆಹಿಕಲ್ಸು ಗಿಫ್ಟ್ ಮಾಡಿರೋದು. ಸೊ ಇಲ್ಲಿ ಇರೋ ಕೆಲವು ವೆಹಿಕಲ್ಸು 100ಅಲ್ಲಿ 50% ವೆಹಿಕಲ್ಸ್ ಇರೋದೆಲ್ಲ ಇವ್ರಿಗೆ ಗಿಫ್ಟ್ ಮಾಡಿರೋವಂಥ ವೆಹಿಕಲ್ಸ್ಗಳೇ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شبيب. عطني رقصة فريسة زيد عليها شوي عندي بيزة حق المحتر اللي نعرفه صيده سويلي وقفة انا هيبة عيل سوي رقصة بياض يبلي واحد كرك يلا بياض طق سيارة بوليس يلا سولي رقصة ثانية رقصة البطريق ولا سبت ثيمان. يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. حلو زين مكانه حلو ديكوريشن ماله حلو سولي رقصة المارشميلو ربعناها فوق كله كامل كيلو رفيجك طايح كتفك كان يهزه هز جاي من زامه والليل مويش في عبوري يا ودل لان احنا شايلين هالليله يبا شيل. اقول عطني رقصة طقلي صرناي اقول عطني رقصة كلمة تاي اقول سوي رقصة هاللو قدباي زيد لي شكر وايد وانا اشرب لي شاي. يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. Yeah, demon, I just wanna feel, wanna breathe, wanna live it. Well, is it true that your love is a blessing? I just wanna feel, wanna love, wanna breathe it. Living it all out, I got no religion. I just wanna feel, wanna love, wanna breathe it.
ain't never seen a bad girl on the street. Living it up, we in a one-down city. You ain't never met a bad girl like me. Living it up, head on a gun, so pretty. Could you fall in love with a girl like me? My baby tough, you got a red machete. You ain't never met a bad girl like me. Living it up, head on a gun, so pretty. Oh God, oh God, oh God, when the gun goes down, I'm gone. Oh God, oh God, oh God, can you hold me down? So you got my love to take, don't give if you want it all. Oh God, oh God, oh God, can you hold me down? He's so gangsta, run down the city. ಸೊ ಇದೇ ನೋಡಿ ಟಿಕೆಟು. ಸೊ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ನೈಟ್ 8 o'clock ವರೆಗೂ ಇರುತ್ತೆ. ಸೊ ನಾವು ಎಲ್ಲಿಗೋ ಹೋಗ್ಬೇಕು ಅಂತ ಅಂದ್ಕೊಂಡು ಎಲ್ಲಿಗೋ ಬಂದಿದ್ದೀವಿ. ಸೊ ನೆಕ್ಸ್ಟು ಫಂಕ್ಷನ್ಗೆ ಹೋಗ್ಬೇಕು. ಸೊ ಇದಾಗಿತ್ತು ಇವತ್ತು ನನ್ನ ಚಿಕ್ಕ ಬ್ಲಾಗ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಿಸಿಲಿದೆ, ಹುಷಾರಾಗಿ ಓಡಾಡಿ, ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳ್ತಾ ಲವ್ ಯು, ಬಾಯ್, ಟೇಕ್ ಕೇರ್.